ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ. ಮೊದಲನೇದಾಗಿ, ಒಂದು ಶಾಲೆ ಅಂದರೆ ಹೇಗಿರಬೇಕು, ಶಾಲೆಯ ಸಮಾರಂಭದೊಳಗೆ ಯಾವ ರೀತಿ ಒಳಗೆ ನಡೆದುಕೊಳ್ಳಬೇಕು, ಆ ಶಾಲೆಯ ಪರಿಸರ ಹೇಗಿರಬೇಕು ಅನ್ನುವ ಕುರಿತಂತೆ LNR ಶಾಲೆಯ 16ನೇ ವಾರ್ಷಿಕೋತ್ಸವ ನಡೆದಂತಹ ಕಾರ್ಯಕ್ರಮದ ಒಂದು ಸಣ್ಣ ವರದಿ. ಅದರ ಜೊತೆಯಲ್ಲಿ ಇವತ್ತು ಕೆಂಗೇರಿ ಉಪನಗರದ ಪ್ರಮುಖ BJPಯ ಸಾಮಾನ್ಯ ಕಾರ್ಯಕರ್ತರುಗಳ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಅಭಿನಂದಿಸಿದಂಥದ್ದು ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ನಂದು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮೋಹಳ್ಳಿ ಗ್ರಾಮದೊಳಗೆ ಒಂದು ಶಾಲೆ ಇದೆ. LNR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, LNR ಎಜುಕೇಷನಲ್ ಟ್ರಸ್ಟ್ನವರು ನಡೆಸ್ತಾ ಇರತಕ್ಕಂಥದ್ದು. ಶಾಲೆಯ ವಾತಾವರಣವನ್ನು ನೋಡಿದಾಗಲೇ ಕೂಡ ಅತ್ಯಂತ ಸಂತಸವಾಗುತ್ತೆ. ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಒತ್ತು ನೀಡ್ತಾ ಇರ್ತಕ್ಕಂಥದ್ದು. ಪಠ್ಯೇತರ ಚಟುವಟಿಕೆಯ ಜೊತೆ ಒಳಗೆ ಅಲ್ಲಿರುವಂತಹ ಪರಿಸರ, ಇರುವಂತಹ ಒಂದಷ್ಟು ಮೈದಾನ, ಆಟ ಆಡಲಿಕ್ಕೆ ನೋಡಲಿಕ್ಕೆ ಇರುವಂತಹ ಜಾಗಗಳು, ಪರಿಸರ ನಿಜಕ್ಕೂ ಒಂದು ಶಾಲೆ ಅಂದರೆ ಹೇಗಿರಬೇಕು ಅನ್ನುವುದಕ್ಕೆ LNR ಶಾಲೆ ಒಂದು ಮಾದರಿ ಅಂತ ಹೇಳ್ಬೋದಾಗಿರ್ತಕ್ಕಂಥದ್ದು. ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಅದರ ಸಂಸ್ಥಾಪಕ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ರಾಜರವರು. ಅವರು ತಮ್ಮ ಶಾಲೆಯ 16ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಿದ್ರು. ಸಮಾರಂಭದೊಳಗೆ ಮೈಸೂರು ಮಹಾರಾಜರ ವಂಶಸ್ಥರ ಕುಡಿ ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಗಳು ಡಾಕ್ಟರ್ ಜಯಪಾಲಶ್ರೀ ಅನಿಲ್ ಅವರು ಭಾಗವಹಿಸಿದರು. ಜಯಪಾಲಶ್ರೀ ಅನಿಲ್ರವರು ಮಾತನಾಡ್ತಾ ಅವ್ರು ಹೇಳಿದಂಥದ್ದು ಎಷ್ಟು ಅರ್ಥಪೂರ್ಣವಾಗಿರೋ ವಿಚಾರವನ್ನು ಹೇಳಿದ್ರು ಅಂತ ಹೇಳಿದ್ರೆ, ವಿಷಯ ಸಣ್ಣದು ಆದರೆ ಬಹು ದೊಡ್ಡದಾಗಿರ್ತಕ್ಕಂಥ ವಿಚಾರ. ಮಕ್ಕಳಾಗಲಿ ಯಾರೇ ಆಗಲಿ ಕಸವನ್ನು ಹೊರಗೆ ಎಸೆಯಬೇಡಿ, ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ರಸ್ತೆಯಲ್ಲಾಗಲಿ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಾಮುಖ್ಯದ ತಿಳುವಳಿಕೆಯನ್ನು ಕೊಟ್ಟರು ಸಮಾರಂಭದೊಳಗೆ. ನಾಗರಿಕ ಆಗಲು ನಾವು ಸಾರ್ವಜನಿಕ ಆಸ್ತಿಯನ್ನು ಗೌರವಿಸಬೇಕು. ಉದಾಹರಣೆಗೆ ನಾವೆಲ್ಲ ಟ್ರೈನ್ ಅಥವಾ ಬಸ್ ಅಲ್ಲಿ ಸಂಚಾರ ಮಾಡುವಾಗ ಇಲ್ಲ ಪ್ರಯಾಣ ಮಾಡುವಾಗ ಕಸ ಎಸೆಯಬಾರದು. ಹಾಗೆ ರಸ್ತೆಯಲ್ಲಿ ಓಡಾಡುವಾಗ ಕಸ ಎಸೆಯಬಾರದು ಇಲ್ಲ ಉಗಿಯಬಾರದು. ಬರೀ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟು ನಮ್ಮ ನಾಡನ್ನು ಗಲೀಜು ಮಾಡಿ ಕಸ ಎಸೆಯಬಾರದು. ನಾವು ನಮ್ಮ ಮಕ್ಕಳಿಗೆ ತೋರಿಸಿಕೊಡಬೇಕು ಹೇಗೆ ನಾವೆಲ್ಲರೂ ಉತ್ತಮ ನಾಗರಿಕರಾಗಿ ಇರಬಹುದು ಅನ್ನೋದು. ಬರೀ ನಮ್ಮ ನಾಡು ನಮ್ಮ ಮನೆಯಾಗಿ ಸ್ವಚ್ಛವಾಗಿ ಇಡಬಹುದು. ಇದರ ಮೂಲಕ ನಾವು ಉತ್ತಮ ಉದಾಹರಣೆಯಾಗಿ ಎಲ್ಲರಿಗೂ ತೋರಿಸಬಹುದು. ಈ ಒಂದು ಉಲ್ಲೇಖದಿಂದ ನಾನು ಈ ಮಾತನ್ನು ಮುಗಿಸಲು ಇಚ್ಛಿಸುತ್ತೇನೆ. ಐನ್ಸ್ಟೈನ್ once said, education is not the learning of facts but to train the mind to think. ಶಿಕ್ಷಣೆ ಸತ್ಯಗಳ ಕಲಿಯಕ್ಕಲ್ಲ, ಆದರೆ ಯೋಚಿಸಲು ಮನಸ್ಸಿಗೆ ತರಬೇತಿ ನೀಡುತ್ತದೆ. ಈ ಮಕ್ಕಳು ನೀವೆಲ್ಲರೂ ಭವಿಷ್ಯಕ್ಕೆ ಹೆಜ್ಜೆ ಇಕ್ಕುವಾಗ ಈ ಒಂದು ಉಲ್ಲೇಖವನ್ನು ನೆನಪಿಟ್ಟುಕೊಳ್ಳಿ. I would also like to congratulate LNR Group on their 16th anniversary. ಹಾಗೆಯೇ ಸಮಾರಂಭದೊಳಗೆ ಮಾತನಾಡಿದಂಥ ಸುದ್ದಿ ಮೃದಂಗ ನ್ಯೂಸ್ನ ಪ್ರಧಾನ ಸಂಪಾದಕ ಸುಧೀಂದ್ರ ಕುಮಾರ್ ಅವರು ಮಾತನಾಡಿ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಒತ್ತು ಕೊಡ್ತಾ ಇರತಕ್ಕಂಥ ಶಾಲೆ ಅಂತ ಹೇಳುವುದರ ಜೊತೆ ಒಳಗೆ ಪಠ್ಯದಲ್ಲಿರುವಂತಹ ಅನೇಕರ ಮಾರ್ಗದರ್ಶನ ಪಡ್ಕೊಳ್ತೇವೆ, ಮಾರ್ಗದರ್ಶಕ ವ್ಯಕ್ತಿಗಳು ಅಂತ ಅಂದ್ಕೊಳ್ತೇವೆ. ಅದೇ ರೀತಿ ವೇದಿಕೆ ಮೇಲೆ ಇರತಕ್ಕಂಥ ಅನೇಕರು ಮಾರ್ಗದರ್ಶಕ ಕಾರ್ಯವನ್ನು ಮಾಡಿದ್ದಾರೆ. ಅವರಲ್ಲಿರುವಂಥ ಒಂದೊಂದು ಮಾರ್ಗದರ್ಶಕವಾಗಿರ್ತಕ್ಕಂಥ ಅಂಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಸುಧೀಂದ್ರ ಕುಮಾರ್ ಅವರು ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳೇ, ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯು ಅತ್ಯಂತ ಮುಖ್ಯ ಅನ್ನುವಂಥದ್ದನ್ನು ಈ ಶಾಲೆಯಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದನ್ನು ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಅನ್ನೋದ್ರ ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಅನೇಕ ಮಹನೀಯರುಗಳನ್ನು, ಅವರ ಆದರ್ಶಗಳನ್ನು ಓದಿ ತಿಳಿದುಕೊಂಡು ನಾವು ಕೆಲಸವನ್ನು ಮಾಡ್ತೇವೆ. ಇವತ್ತು ಅದರ ಇನ್ನೊಂದು ಭಾಗವಾಗಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವ್ರನ್ನೇ ನೀವು ಒಂದು ಆದರ್ಶವನ್ನಾಗಿ ತೆಗೆದುಕೊಳ್ಳಿ ಎನ್ನುವಂಥ ಆಶಯ ನನ್ನದು. ಯಾಕೆ ಅಂತಂದರೆ, ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಯಾರೂ ನೋಡಿಲ್ಲ, ಕೇವಲ ಓದ್ತೀವಿ, ತಿಳ್ಕೊತೀವಿ. ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಅನೇಕರಿದ್ದಾರೆ. ಮೈಸೂರು ಮಹಾರಾಜರ ವಂಶಸ್ಥರು ಬಂದಿದ್ದಾರೆ. ನಿಜಕ್ಕೂ ಅದು ಹೆಮ್ಮೆಯ ಸಂಗತಿ. ಈ ಶಾಲೆಗೆ ಒಂದು ಘನತೆ, ಒಂದು ಗೌರವವನ್ನು ಹೆಚ್ಚಿಸಿದೆ. ಹಾಗಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಮೈಸೂರು ಮಹಾರಾಜರ ವಂಶಸ್ಥರು ಅಷ್ಟೇ ಅಂತ ನನಗೆ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಹೆಸರು ಹೇಳುವ ಯೋಗ್ಯತೆಯೂ ನಮಗಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೆನಪಿಸಿಕೊಂಡಾಗ ಆ ಹೆಸರು ಹೇಳುವ ಯೋಗ್ಯತೆ ಇಲ್ಲ. ಅವರನ್ನು ಆದರ್ಶವನ್ನಾಗಿ ತೆಗೆದುಕೊಳ್ಳಿ.
ಹಾಗೆಯೇ ವೇದಿಕೆ ಇರತಕ್ಕಂಥ ಗಣ್ಯರಿದ್ದಾರೆ. ಭವ್ಯ ನರಸಿಂಹಮೂರ್ತಿ ಅವರು ಒಂದು ಕಡೆ ಮಾಧ್ಯಮದ ದೃಷ್ಟಿಯಿಂದ ನೋಡಿದಾಗ ನಮ್ಮಂತ ಆಂಕರ್ಗಳಿಗೆ ಮಾತನಾಡಲಿಕ್ಕೆ ಬಿಡದಲೆ ಎಲ್ಲ ವಿಷಯವನ್ನು ಅವರೇ ಮಂಡನೆಯನ್ನು ಮಾಡ್ತಾರೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಭಾರತದ ಸೈನ್ಯಗಳಿಗೂ ಕೂಡ ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಇನ್ಫ್ಲೂಯೆನ್ಸ್ ಮೇಲಲ್ಲ, ಪರೀಕ್ಷೆಯಲ್ಲಿ ಪಾಸ್ ಆಗಿ ರಾಜಕಾರಣಿ ಆದರೂ ಕೂಡ ದೇಶದ ಸೇವೆಗೆ ಪ್ರತಿ ವರ್ಷ 2 ತಿಂಗಳು ಹೋಗುವಂಥದ್ದನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಅವ್ರು ನಮಗೆ ಯಾಕೆ ಆದರ್ಶವಾಗಬಾರದು? ರಾಜಕಾರಣವನ್ನು ಹೊರತುಪಡಿಸಿ ಚಿಂತನೆಯನ್ನು ಮಾಡಿ ಅಂಥವ್ರನ್ನ ಆದರ್ಶವನ್ನಾಗಿ ತೆಗೆದುಕೊಳ್ಳಿ ಅಂತ. ಹಾಗೆಯೇ ಇಂಡಿಯನ್ ಟೆರಿಟರಿಯಲ್ ಆರ್ಮಿಯ ಕಮಿಷನಲ್ ಆಫೀಸರ್ ಆಗಿ ಆಯ್ಕೆಯಾಗಿರುವಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಭವ್ಯ ನರಸಿಂಹಮೂರ್ತಿಯವರು ಕೂಡ ಈ ಸಂದರ್ಭದೊಳಗೆ ಮಾತನಾಡಿದ್ರು. ರಮೇಶ್ ಪಂಡಿತ್ ಚಲನಚಿತ್ರ ನಟರು ಅವರು ಮಾತನಾಡಿದ್ರು. ಟೆನ್ನಿಸ್ ಕೃಷ್ಣ ಮಾತನಾಡಿ ಒಂದಷ್ಟು ಹಾಸ್ಯದ ಝಲಕ್ಗಳನ್ನು ಕೂಡ ನೀಡಿದರು. ಅದರ ಜೊತೆಯೊಳಗೆ ಒಂದು ಚಾನಲ್ನ ಆ್ಯಂಕರ್ ಆಗಿರ್ತಕ್ಕಂಥ ಮಮತಾರವರು ಕೂಡ ಮಾತನಾಡಿದ್ರು. ಅನೇಕರು ಮಾತನಾಡೋದ್ರ ಜೊತೆಗೆ ಕನ್ನಡ ಚಳುವಳಿಯ ಹೋರಾಟಗಾರರು, ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮೇಗೌಡರು ಕೂಡ ಮಾತನಾಡಿ ಕನ್ನಡಕ್ಕೆ ಒತ್ತು ನೀಡಿ ಅನ್ನುವಂಥ ಮಾತುಗಳನ್ನು ಆಡಿದರು. ಯುದ್ಧಭೂಮಿ ಹೋರಾಟ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತರಾಜು ಅರಸರವರು ಕೂಡ ಮಾತನಾಡಿ ಶಾಲೆಯ ಜೊತೆಗೆ ತಮ್ಮ ಹೋರಾಟದ ಅನುಭವಗಳನ್ನು ಕೂಡ ಮಕ್ಕಳಿಗೆ ಹೇಳಿದರು. ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ನಾನು ಬಂದಿದ ತಕ್ಷಣ ಅರುಣ ಮೇಡಮ್ ಬಂದ್ರು. ಒಬ್ರು ಮಹಿಳೆ ಈ ಸ್ಕೂಲ್ ನ ನಡೆಸ್ತಿದ್ದಾರೆ. ಎಲ್ಲಾ ಮಕ್ಕಳನ್ನು ತಮ್ಮ ಮಕ್ಕಳಂತ ನೋಡ್ಬೋದು ಹೆಣ್ಮಕ್ಳಾದ್ರೆ, ಹೌದಾ? ಅದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಈ ಅಡ್ಮಿನಿಸ್ಟ್ರೇಷನ್ ನ, ಹೇಮಂತ್ ಸರ್ ಮತ್ತೆ ಲಕ್ಷ್ಮೀನಾರಾಯಣ್ ಸರ್. ಯಾವತ್ತು ಹೆಣ್ಮಕ್ಳು ವೇದಿಕೆಗಳಲ್ಲಿ ಜಾಸ್ತಿ ಕಾಣಿಸ್ತಾರೆ, ಪವರ್ಫುಲ್ ಪೊಸಿಷನ್ ಅಲ್ಲಿ ಇರ್ತಾರೆ, ನಾನು ಯಾವತ್ತು ಬಹಳ ಅಪ್ರಿಶಿಯೇಟ್ ಮಾಡ್ತೀನಿ ಅದನ್ನ. ನನ್ನ ಹೆಸರು ಭವ್ಯ ನರಸಿಂಹಮೂರ್ತಿ ಅಂತ. ಇದ್ರಲ್ಲಿ ಹಾಕಿರೋದು ನನ್ನ ಒಂದು ಪ್ರೊಫೆಷನ್. ಇಂಡಿಯನ್ ಆರ್ಮಿಯಲ್ಲಿ ನಾನು ಆಫೀಸರ್ ಆಗಿದ್ದೀನಿ, ಭಾರತೀಯ ಸೇನೆಯಲ್ಲಿ. ಆದ್ರೆ ಇದು ಟೆರಿಟೋರಿಯಲ್ ಆರ್ಮಿ, ಅಂದ್ರೆ ವರ್ಷಕ್ಕೆ 2 ತಿಂಗಳು ನಾನು ಕಾಶ್ಮೀರಲ್ಲಿ ಸರ್ವ್ ಮಾಡ್ತೀನಿ. ಇಂಡಿಯನ್ ಆರ್ಮಿಯಲ್ಲಿ ಕಾಶ್ಮೀರಲ್ಲಿ ಭಾರತೀಯ ಸೇನೆಗೆ ಸರ್ವಿಸ್ ಕೊಡ್ತೀನಿ, ಸೇವೆ ಮಾಡ್ತೀನಿ. ಮಿಕ್ಕ 10 ತಿಂಗಳು ನಾನು ಇಲ್ಲಿ ನನ್ನ ಬಿಸ್ನೆಸ್ ಮತ್ತೆ ನಾನು ಪಾಲಿಟಿಕ್ಸ್ ಅಲ್ಲಿ ಇದ್ದೀನಿ. ನನಗೆ ಎಲ್ಲದಕ್ಕಿಂತ ಹೆಮ್ಮೆ ವಿಚಾರ ಒಂದು ಸೇನೆ ವಿಷಯ ಆದ್ರೆ, ನಾನು ಓದಿರುವಂತದ್ದು ಅಮೆರಿಕಾದಲ್ಲಿರುವಂತಹ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ಅಲ್ಲಿ 1915ರಲ್ಲಿ ಅಂಬೇಡ್ಕರ್ ಅವರು ಓದಿರೋ ಯೂನಿವರ್ಸಿಟಿ. ನಾನು 2015ರಲ್ಲಿ ಅಲ್ಲೇ ಓದಿ. 6 ವರ್ಷಗಳ ಈ ಸಾಧನೆ ಯಾರೋ ಒಬ್ಬರಿಂದಂತೂ ಸಾಧ್ಯ ಇಲ್ಲ. ಅದಕ್ಕೆ ಸಾಕಷ್ಟು ಜನರ ಶ್ರಮ ಇದೆ. ಅಧ್ಯಾಪಕರು ಇರ್ಬೋದು, ಪ್ರಾಧ್ಯಾಪಕರು ಇರ್ಬೋದು, ಬೋಧಕೇತರ ವರ್ಗ ಇರ್ಬೋದು, ಒಬ್ಬ ಸೆಕ್ಯೂರಿಟಿ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಇವರೆಲ್ಲರ ಸಾಧನೆ ಜೊತೆಗೆ ವಿದ್ಯಾರ್ಥಿಗಳ ಪ್ರಯತ್ನ, ಪೋಷಕರ ಪ್ರಯತ್ನದಿಂದಾಗಿ LNR ಸಂಸ್ಥೆ 16 ವರ್ಷಗಳನ್ನ ಪೂರೈಸಿದೆ. ಸನ್ಮಾನ್ಯ ಸುಧೀಂದ್ರ ಅವರು ಮಾತಾಡ್ತಾ ಇಲ್ಲಿರೋರನ್ನ ಆದರ್ಶ ತಗೊಳ್ಳಿ ಅನ್ನೋದು, ನನ್ನನ್ನು ಮಾತ್ರ ಕಡನಟನಾಗಿ ಆದರ್ಶ ತಗೋಬಿಡಿ, ನನ್ನನ್ನಾಗ ಅದು ಆದರ್ಶ ತಗೊಳ್ಳಿ ಬೇಕಾದ್ರೆ, ಬೇಡ ಅಂತ ಹೇಳಲ್ಲ. ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಒಳ್ಳೆ ಹೆಸರನ್ನು ತಂದರೆ ಶಾಲೆಗೂ ಗೌರವ ಬರುತ್ತೆ, ಹೆತ್ತೋರ್ಗೂ ಗೌರವ ಬರುತ್ತೆ. ನಿಮ್ಮ ಎಲ್ಲ ಪ್ರಯತ್ನದಲ್ಲಿ ಪ್ರಾಧ್ಯಾಪಕ ವರ್ಗ ಬಹಳಷ್ಟು ದಾರಿ ತೋರಿಸುವ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಈ ಶಾಲೆಯ ಮುಖ್ಯಸ್ಥರು ಬರೀ ವಿದ್ಯಾಜ್ಞಾನ ಅದಷ್ಟೇ ಅಲ್ಲದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಚಿತ್ರೀಕರಣಕ್ಕೆ ಜಾಗ ಕೊಡ್ತಾರೆ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೋಗ್ರಾಮ್ ಆದರೆ ಅದಕ್ಕೂ ಜಾಗ ಕೊಡ್ತಾರೆ. ಹೀಗೆ ಸಮಾಜದ ವಿವಿಧ ಸ್ತರಗಳಲ್ಲಿ ನಡೆಯುವ ಕೆಲಸಗಳಿಗೆ ಜಾಗವನ್ನು ಕೊಟ್ಟು ಅದನ್ನು ಗೌರವಿಸುವಂತಹ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟೆನ್ನಿಸ್ ಕೃಷ್ಣ ಅಂತೇಳಿ ಬರೋದಕ್ಕೆ ಕಾರಣ ಏನಂದ್ರೆ, ನನ್ನ ತಂದೆಯವರು ಲಾನ್ ಟೆನ್ನಿಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರು. ನನ್ನ ತಂದೆಯವರ ಹತ್ರ ಲಾನ್ ಟೆನ್ನಿಸ್ ಕಲ್ತವರಲ್ಲಿ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಹಾಗೂ ಈಗ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಸ್ವಾಮೀಜಿಯವರು ನಮ್ಮ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ತಂದೆಯವರ ಹತ್ರ ಬಂದು ಲಾನ್ ಟೆನ್ನಿಸ್ ಆಟನ ಕಲ್ತಿರ್ತಾರೆ. ನಾನು ಕೂಡ ಬಹಳ ಸಣ್ಣ ವಯಸ್ಸಿನಲ್ಲಿದ್ದಾಗ ತಂದೆಯವರ ಸಹಾಯಕನಾಗಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಕೋಚ್ ಆಗಿದ್ದೆ. ನಾನು ಕೂಡ ನಮ್ಮ ಡಾಕ್ಟರ್ ಪ್ರೇಮ್ ಸಾಗರ್ ಅವ್ರು ಗೊತ್ತಲ್ಲ, ದಯಾನಂದ ಸಾಗರ್ ಅವರ ಪುತ್ರರು ಡಾಕ್ಟರ್ ಪ್ರೇಮ್ ಸಾಗರ್ ಅವರಿಗೆ ಹಾಗೂ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ, ನಂತರ ನಮ್ಮ ಟೆನ್ನಿಸ್ ಕ್ಲಬ್ಬಲ್ಲೇ
ಅನಂತ್ನಾಗ್ ಅವರ ಪ್ರೇಮಾಯಣ ಅನ್ನೋ ಒಂದು ಶೂಟಿಂಗ್ ನಡೀತಾ ಇತ್ತು. ನಾನು 3 ಕೋರ್ಟ್ ಇದೆ ಅಲ್ಲಿ ನಮ್ಮ ಟೆನ್ನಿಸ್ ಕ್ಲಬ್ಬಲ್ಲಿ. ಫುಲ್ ಟೈಟ್ ಆಗ್ಬಿಡ್ತೀನಿ. ಯಾರೋ ಬಿದ್ರು ಮೋಟರ್ ಮೇಲೆ ಟೂರ್ ಹೋಗ್ತಾ ಇದ್ದಾರಲ್ಲ, ಓ ಶ್ರೀಕಂಠಪ್ರವರೇ ನೀವಾ? ಹೌದು, ಯಜಮಾನ ಕರ್ಕೊಂಡು ಯಾವ ಕಡೆ ಹೋಯ್ತಿದ್ದೀರಾ? ವಿದ್ಯಾರ್ಥಿ ಭವನ್ ಹೋಟ್ಲಲ್ಲೋ ಇಲ್ಲ MTR ಹೋಟ್ಲಲ್ಲೋ ಮಸಾಲೆ ದೋಸೆ ತಿನ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಕರ್ಕೊಂಡು ಹೋಗ್ವಿ, ಖಾಲಿ ಆಗ್ಬಿಡುತ್ತೆ. ಅಲ್ಲಲೇ ನಮ್ಮ ಮಾವ ಸತ್ರಲ್ಲ ಅಂತ ನಾವು ಹೆಣನ ಸ್ಮಶಾನಕ್ಕೆ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೀಯ? ಸಾರಿ ಶ್ರೀಕಂಠಪ್ಪನವ್ರೆ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಈ ಡಂಗುಗೂ ಬ್ರೈನ್ಗೂ ಕನೆಕ್ಷನ್ ತಪ್ಪಾಗಿ ಮಾತಾಡ್ಬಿಟ್ಟೆ. ಹೌದು, ನೀವ್ಯಾವಾಗ ಹಿಂಗೆ ಯಜಮಾನ್ರಿಗೆ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಗೋದು ಅಂದ್ಕೂಡ್ಲೆ ಅಲ್ಲಿದ್ದು ಜೂನಿಯರ್ ಆರ್ಟಿಸ್ಟ್ ಎಲ್ಲ ಬಡ ಬಡ ಹೊಡೆದಾಕ್ಬಿಟ್ರು. ಅವರು ಅನುಭವ ಇರಲ್ಲ ಆಕ್ಟಿಂಗ್ ಮಾಡಿ. ಹೊಡೆಯೋದಂದ್ರೆ ರಿಯಲ್ ಆಗಿ ಹೊಡೆಯೋದು ಅನ್ಕೊಂಡ್ಬಿಟ್ಟಿರ್ತಾರೆ, ಒದೆಯೋದಂದ್ರೆ ರಿಯಲ್ ಆಗಿ ಒದ್ಬಿಡ್ತಾರೆ. ವಯಸ್ಸಿಂದಾನೇ ಅಪ್ಪ ಅಮ್ಮಂದಿರು ಒಂದು ಹೇಳ್ಕೊಟ್ಟಿರ್ತಾರೆ, ಹೀಗೆ ಬೆಳಿಬೇಕು, ಹೀಗೆ ಇರಬೇಕು ಅಂತ ಹೇಳಿ. ಹಾಗೆ ಬೆಳೀರಿ, ಆದ್ರೆ ನಿಮ್ಮ ಕನಸು ಏನಿದೆ ಅದ್ರ ಬಗ್ಗೆ ಫೋಕಸ್ ಆಗಿರಿ. ಯಾಕಂತ ಹೇಳಿ ನಾನು ಚಿಕ್ಕವಳಾಗಿದ್ದಾಗ ತುಂಬಾ ಕನಸುಗಳನ್ನ ಹೊತ್ಕೊಂಡು ಬಂದಿದೆ. ಚಿಕ್ಕ ವಯಸ್ಸಿಂದ ಇರುವಂತಹ ಕನಸು ನನಗೆ ಆಂಕರ್ ಆಗ್ಬೇಕು ಅಂತ ಹೇಳಿ. ಆ ಒಂದು ಆಂಕರ್ ಆಗ್ಬೇಕು ಅಂತ ಹೇಳಿ ತುಂಬಾ MSc ಮಾಡಿದೆ, ಎಲೆಕ್ಟ್ರಾನಿಕ್ ಕಂಪ್ಲೀಟ್ ಆಯ್ತು. ಅದಕ್ಕಾಗಿ ಹಿಂದೆ ನಾವೇನು ವರ್ಕ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲೇ ನಿಮ್ಮ ಒಂದು ಕ್ಲಾರಿಟಿ, ಅಂದ್ರೆ ಹೇಳ್ತಾರಲ್ಲ 10th ಆದ್ಮೇಲೆ ನಿಮ್ಮ ಒಂದು ನಿಜ ಜೀವನ ಪ್ರಾರಂಭ ಆಗುತ್ತೆ. 10th ವರೆಗೂ ಹಾಗೆ ಹೇಗೆ ಓಡಾಡ್ಕೊಂಡು ಇದ್ಬಿಡ್ಬೋದು, ಆದ್ರೆ 10th ಆದ್ಮೇಲೆ ನೀವೇನ್ ಮುಂದಕ್ಕೆ ಹೆಜ್ಜೆ ತಗೊಳ್ಬೇಕು, ಅದ್ರ ಮುಂದೆ ನೀವು ಫೋಕಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಒಂದು ಎಜುಕೇಶನ್ ಅನ್ನೋದು ಅಷ್ಟು ಪವರ್ಫುಲ್ ಆಗಿರುತ್ತೆ. ಒಂದು ಆಕ್ಟರ್ ಆಗಿರ್ಬೋದು, ಆಂಕರ್ ಆಗಿರ್ಬೋದು. ಪ್ರಶ್ನೆ ಕೇಳ್ತೀನಿ, ಒಂದ್ಸರಿ ಬಂದವ್ರು ಇದ್ರೋ ಇಲ್ವೋ ಗೊತ್ತಿಲ್ಲ. ಕನ್ನಡಕ್ಕೂ ಇಂಗ್ಲಿಷ್ಗೂ ಎಷ್ಟು ಮಹತ್ವ ಇದೆ ಅಂತ, ಕನ್ನಡಕ್ಕೂ ಇಂಗ್ಲಿಷ್ಗೂ ಎಷ್ಟು ಮಹತ್ವ ಇದೆ ಅಂತ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಮಕ್ಕಳು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಹೇಳಿ ನೋಡೋಣ, ಮಾತಾಡೋಣ ನಿಮ್ಮ ಹತ್ರ ಅಂತ. ನೀವೆಲ್ಲ ಮಾವಿನ ಹಣ್ಣಿಗೆ ಏನ್ ಹೇಳ್ತೀರಪ್ಪ? ಜೋರಾಗಿ ಹೇಳ್ರ, ಕಾಸು ಕೊಡ್ಬೇಕಾಗಿಲ್ಲ. ಮಾವಿನ ಹಣ್ಣಿಗೆ ಏನ್ ಹೇಳ್ತೀರಾ? ಇನ್ನೂ ಜೋರಾಗಿ. ಮಾವಿನ ಕಾಯಿಗೆ ಏನ್ ಹೇಳ್ತೀರಾ? ಮಾವಿನ ಕಾಯಿಗೆ ಏನ್ ಹೇಳ್ತೀರಾ? ಅದಕ್ಕೆ ಕನ್ನಡ ದೊಡ್ಡದು. ಕನ್ನಡದಲ್ಲಿ ಕೇಳಿದ್ರೆ ಹೇಳ್ತೀರಾ ಪೀಚು, ದೊಡ್ಡಣ್ಣು, ಕಾಯಿಣ್ಣು, ಮಲ್ಗೋಬ, ತೋತಾಪುರಿ, ಈ ತರ ವಿಧಾನಗಳು ಕನ್ನಡದಲ್ಲಿ ಪಟ 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 ಬರ್ತದೆ ಅಲ್ವರಾ? ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದೀರಾ? ಕೈ ಜೋರಾಗೈತೆ. ಇಂಗ್ಲಿಷ್ ಮೀಡಿಯಮು ನೀವೆಲ್ಲ ಕನ್ನಡದವರೇ ಅಲ್ವಾ? ನಿಮ್ಮ ತಾತ ಹೇಳ್ತಾನೆ ಹಳ್ಳಿಲಿ ಓಡಾಡೋರ್ಗೆ, ನಿಮ್ಮಪ್ಪ ನೀನು ಎಷ್ಟನೇ ಮಗನು ಅಂತ ಕೇಳ್ತಾರೆ. ಇದನ್ನ ಇಂಗ್ಲೀಷಲ್ಲಿ ಹೇಳಿ ನೋಡೋಣ ಸರ್. ಇಲ್ಲೂ ಯಾರೋ ಇಂಗ್ಲೀಷ್ ಪಂಡಿತರು ಹೇಳ್ಬೋದು, ನಿಮ್ಮ ಅಪ್ಪಗೆ ನೀನು ಎಷ್ಟನೇ ಮಗ ಅಂತ ಹೇಳ್ತೀರಾ ಪಂಡಿತ್ರೆ? ಅನುಯಾಯಿಯಾಗಿ ಅವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಕ್ಕಂಥ ಲಕ್ಷ್ಮೀನಾರಾಯಣ ರಾಜು ಅವರು ಆ ಒಂದು ಕನಸನ್ನ ನೆನಸು ಮಾಡಿ 16 ವರ್ಷಕ್ಕೆ ಕಾಲಿಟ್ಟಿದೆ ಅಂತ ಹೇಳಿದ್ರೆ ಇದು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥ ಶಾಲೆ. ಈ ಶಾಲೆಯನ್ನ ನಡೆಸ್ತಕ್ಕಂಥ ಗುರುಗಳು ನಮ್ಮ ಅರುಣಾ ಮೇಡಮ್ ಇಂದ, ರಮೇಶ್ ಮೇಡಮ್ ಇಂದ ಎಲ್ಲರೂ ಕೂಡ ಇರ್ಬೋದು. ಇವರ ಶಕ್ತಿ ಬಹಳ ದೊಡ್ಡ ಮಟ್ಟದ್ದು. 1600 ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅವರೆಲ್ಲ ಇನ್ನೂ ಇಲ್ಲೇ ನೆಲೆ ಊರಿದ್ದಾರೆ, ಇಲ್ಲೇ ಓದ್ತಾ ಇದ್ದಾರೆ, ಯಾವುದೇ ಜಾಗ ಚೇಂಜ್ ಮಾಡ್ತಾ ಇಲ್ಲ ಅಂತಂತಂದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕಾರಣ ಅಂತಂತ ಹೇಳಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಒಂದು ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಕೊನೆಯದಾಗಿ ನಾನು ಅಣ್ಣ ನಮ್ಮ ಶಿವರಾಮೇಗೌಡರು ಹೇಳ್ತಾ ಇದ್ರು, ಹೋರಾಟ ಇರ್ಬೋದು, ಇನ್ನೊಂದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಏನೇ ಇರ್ಬೋದು. ನಾನು ಪೋಷಕರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲೂ ಅವ್ರನ್ನ ಏನು ಒಂದು ಅವತ್ತಿಂದ ಸ್ಟಾರ್ಟ್ ಮಾಡಿದ್ರು ನಾವು ಇವತ್ತೊಂದವರೆಗೂ ನಮ್ಮ ಏನು ಈ ಭಾಗದಲ್ಲಿ ನಮ್ಮ ಫೀಸ್ ಸ್ಟ್ರಕ್ಚರು ಯಾರು ಏನು ಒಂದು ಏನು ಬಡ ಮಧ್ಯಮ ವರ್ಗದವರು ಓದಬೇಕು ಅವರು ಹೋಗ್ತಾ ಇದ್ದಾರೆ. ಇವತ್ತೊಂದು ದಿವಸ ಏನಾಗಿದೆ ಅಂತಂದರೆ, ನಾನು ಏನು 2008ರಲ್ಲಿ ನೋಡಿದಂಥ ಮಕ್ಕಳು ಈ ಒಂದು ಏನು ಇವತ್ತೇನು 24ನೇ ಇಸ್ವಿಯಲ್ಲಿ ಮಕ್ಕಳುಗಳು ಏನು ನನಗೆ ಏನೋ ಆಗ್ತಾ ಇದೆ. ಏನಂತಂದರೆ ಏನು ಈ ಕೊರೋನಾ ಬಂದಮೇಲೆ ನಾವೇ ಎಲ್ಲರಿಗೂ ಮೊಬೈಲ್ ಹಂಚ್ಬಿಟ್ಟು ಎಲ್ಲರೂ ಮೊಬೈಲ್ ಇಟ್ಕೋಬೇಕು, ಎಲ್ಲ ಮಾಡಬೇಕು ಅಂತಂದರೆ, ಇವತ್ತೊಂದು ದಿವಸ ನಾವು ಓದಿದ ವಿದ್ಯಾಭ್ಯಾಸ ತಂದೆ ತಾಯಿಗಳಿಗೆ ನಾವು ಎದುರ್ಕೊಂಡು ಓದ್ತಿದ್ದೋ. ಇವತ್ತು ಏನು ಪೇರೆಂಟ್ಸ್ಗಳು ನಾವು ನೋಡ್ತಾ ಇದ್ದೀನಿ, 16 ವರ್ಷದಿಂದ ನಾನೇನಂದ್ರೆ ಒಬ್ಬ ಮಕ್ಕಳುಗಳ ಜೊತೆ ಪೇರೆಂಟ್ಸ್ ಜೊತೆ ನಾನು ದೊಡ್ಡ ಒಡನಾಟ ಇದೆ. ಇವತ್ತೊಂದು ದಿವಸ ಏನಾಗಿದೆ, ಮಕ್ಕಳಿಗೆ ಎದುರ್ಕೊಂಡು ತಂದೆ ತಾಯಿಗಳು ಬದುಕಬೇಕಾಗಿದೆ. ನಾನು ಎಲ್ಲ ಆಮೇಲೆ ಏನು
with high energy, happiness and vigor. On 1st June 2024, Founders Day was celebrated. 5th June, Environmental Day. 15th June, Aksharabhyasa was held for nursery kids. 21st June, International Yoga Day was celebrated. 2nd July, Parent Orientation and Guru Vandana program was conducted. 15th August, Independence Day. 5th September, Teachers Day. 2nd October, Gandhi Jayanti. 3rd October, Dasara. 14th November, Children's Day. 16th November, Kannada Rajyotsava was celebrated by Kannada Sahitya Parishad. The program was presided by Kumari Shobha Karandlaje Ma'am, Central Minister, and other members of Kannada Sahitya Parishad. Moving on to sports, 24-25, the inter-school sports competition at cluster level held in August. Our children took active part and won several prizes in athletics, kabaddi, volleyball, shot put, kho-kho and throw ball. Also in the history of LNR, our students Megha LK reached district level in shot put and Preetham Nayak took part in the state level shot put and came back as a runner securing 11th place, which is again a proud moment to us. Kudos to the PE teacher Mr. Chandrasekhar for training them successfully. Moving on to infrastructure development, teacher development, parent and community engagement, future goals and visions. To cater and fulfill the needs of
ನಡೆದಂಥದ್ದು ಒಂದು ಶಾಲಾ ಕಾರ್ಯಕ್ರಮದೊಳಗೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಅರುಣಾ ಬಿ ಎನ್ರವರು ಕೂಡ ಶಾಲೆಯಲ್ಲಿ ಒಂದು ವರ್ಷದಲ್ಲಾಗಿರ್ತಕ್ಕಂಥ ಸಾಧನೆಗಳು ಏನು ಅನ್ನುವಂಥದ್ದನ್ನು ಸಂಪೂರ್ಣ ವಿವರವನ್ನು ಕೊಟ್ಟರು. ಶಾಲೆಯ ವರದಿಯನ್ನು ವಾಚನ ಮಾಡೋದ್ರ ಜೊತೆಗೆ ಅನೇಕ ವಿಚಾರಗಳನ್ನು ಕೂಡ ಗಮನವನ್ನು ಸೆಳೆಯುವಂಥದ್ದು. ಹಾಗೆಯೇ ವೈಸ್ ಪ್ರಿನ್ಸಿಪಾಲ್ ರಮೇಶ್ ಪಿ ಟಿ ಅವರು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದ್ರು. ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮ LNR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಳಗೆ ನಡೀತು. ರಾಮೋಹಳ್ಳಿ ಒಂದು ಗ್ರಾಮೀಣ ಪ್ರದೇಶದೊಳಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ವಿದ್ಯಾಸಂಸ್ಥೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಶಾಲೆ ವಾರ್ಷಿಕೋತ್ಸವದ ವರದಿಯಲ್ಲಿ ಏನಾಯಿತು ಅನ್ನೋದು ನಿಮಗೆ ಗಮನ ಕೊಡ್ತಾ ಇದ್ದೇನೆ. ಇದು ಮೊದಲನೆಯ ಅಂಶ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಇವತ್ತು ಕೆಂಗೇರಿಗೆ ಕೇಂದ್ರ ಸಚಿವೆ ಭಾರತೀಯ ಜನತಾ ಪಕ್ಷ ಪ್ರಮುಖರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಭೇಟಿ ಕೊಟ್ಟಿದ್ದರು. ಶೋಭಾ ಕರಂದ್ಲಾಜೆ ಕೆಂಗೇರಿಗೆ ಏನಕ್ಕೆ ಭೇಟಿ ಕೊಟ್ಟರು ಅನ್ನುವಂಥದ್ದು ಅನೇಕರಿಗೆ ಅನ್ನಿಸ್ಬೋದು. ಪಕ್ಷದ ಕಾರ್ಯದ ನಿಮಿತ್ತ ಕೆಲವು ಕಾರ್ಯಕರ್ತರನ್ನು ಭೇಟಿ ಮಾಡಿ ಅಭಿನಂದಿಸಿದ್ರು. ಏನದು ಭೇಟಿ ಮಾಡಿ ಅಭಿನಂದಿಸಿದಂಥದ್ದು ಅಂತ ಹೇಳಿ, ಕೆಂಗೇರಿಯೊಳಗಿರ್ತಕ್ಕಂಥ ಕೆಲವಾರು ಕಾರ್ಯಕರ್ತರು ಏನು ಸದಸ್ಯತ್ವದ ಅಭಿಯಾನ ನಡೀತಾ ಇದೆ, ಸದಸ್ಯತ್ವದ ಅಭಿಯಾನಕ್ಕೆ ನಡೀತಾ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಭಾರತೀಯ ಜನತಾ ಪಕ್ಷಕ್ಕೆ ನೋಂದಾವಣೆ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಅವರದೇ ಮನೆಗೆ ಹೋಗಿ ಅವರನ್ನು ಅಭಿನಂದಿಸಿ, ನೀವು ಮಾಡಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿದ್ದೀರಿ, ನಿಮಗೆ ಅಭಿನಂದನೆಗಳು ಅಭಿವಂದನೆಗಳು ಅಂತ ಹೇಳುವಂಥ ಕೆಲಸವನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ರು. ಅನೇಕ ಮನೆಗಳಿಗೆ ಭೇಟಿಯನ್ನು ಕೊಟ್ಟರು. ಹಾಗೆ ಉಳ್ಳಾಳ್ ವಾರ್ಡಲ್ಲಿರ್ತಕ್ಕಂಥ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಗಂಗಾ ನರಸಿಂಹಮೂರ್ತಿ ರಾವ್ ಅವರು ಕೂಡ ಅತಿ ಹೆಚ್ಚು ಸದಸ್ಯರನ್ನಾಗಿ ನೋಂದಾವಣೆ ಮಾಡಿದ್ದಾರೆ ಅಂಥೇಳಿ ಅವರನ್ನು ಶಾಲು ಹೊದಿಸಿ ಹಾರ ಹಾಕಿ ಶೋಭಾ ಕರಂದ್ಲಾಜೆ ಅವರು ಅಭಿನಂದಿಸಿ, ಇದೇ ರೀತಿಯ ಕಾರ್ಯಗಳನ್ನು ನೀವು ಮುಂದುವರಿಸಿ ಅಂಥೇಳಿ ಅವರಿಗೆ ಹೇಳಿದ್ರು. ನಿಮ್ಮಂಥ ಕಾರ್ಯಕರ್ತರಿಂದಲೇ ಪಕ್ಷ ಗಟ್ಟಿಯಾಗಿ ನಿಂತಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರ ಜೊತೆಯೊಳಗೆ ಅನೇಕ ಪ್ರಮುಖರು ಇದ್ದರು. ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಮುನ್ರಾಜುರವರಿದ್ದರು, ದೀಪಕ್ ಶೆಟ್ಟಿ ಇದ್ದರು, ಶಶಿಕುಮಾರ್ ಇದ್ದರು, ಪ್ರೇಮನಾಗಯ್ಯ, ಕಮಲಮ್ಮ, ಪಲ್ಲವಿ, ಸವಿತಾ, ಚಂದ್ರ, ಜಗನ್ನಾಥ್ ಮಲ್ಯ, ಚಂದ್ರಶೇಖರ್ ನಾಗರಾಲ್ ಮಠ, ಹಾಗೆಯೇ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮು, ದುಬಾಸಿಪಾಳ್ಯದ ರಾಮು ಸೇರಿದಂತೆ ಕದರಪ್ಪನವರು, ಬಹುತೇಕರು ಅನೇಕ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರ ಜೊತೆಯೊಳಗಿದ್ದರು. ಗಂಗಾ ನರಸಿಂಹಮೂರ್ತಿ ರಾವ್ ಅವ್ರನ್ನ ಅಭಿನಂದಿಸಿದವಾಗಿ ಅನೇಕರನ್ನು ಅಭಿನಂದಿಸತಕ್ಕಂಥ ಕಾರ್ಯಕ್ರಮ ನಡೀತು. ಇವತ್ತು ಕೆಂಗೇರಿ ಉಪನಗರ, ಉಳ್ಳಾಳ್ ವಾರ್ಡು ಹಾಗೂ ಕೆಂಗೇರಿ ವಾರ್ಡಿನ ಬಹುತೇಕ ಮನೆಗಳಿಗೆ ತೆರಳಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿಸಿರ್ತಕ್ಕಂಥ ನೋಂದಾವಣೆ ಮಾಡಿರ್ತಕ್ಕಂಥ ಕಾರ್ಯಕರ್ತ ಶೋಭಾ ಕರಂದ್ಲಾಜೆ ಅವರು ಅಭಿನಂದಿಸಿ ಅವರನ್ನು ಇದೇ ರೀತಿ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದ ಕೆಲಸವನ್ನು ಮಾಡೋದ್ರ ಮೂಲಕ ದೇಶ ಸೇವೆಯನ್ನು ಮಾಡಿ ಅಂಥೇಳಿ ಶುಭ ಹಾರೈಸಿದರು. ಗಂಗಮ್ಮ ಅವರು ಮೆಂಬರ್ಶಿಪ್ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಧನ್ಯವಾದಗಳು. ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು. ಕಮಲಮ್ಮನವರಿಗೂ ಧನ್ಯವಾದಗಳು. ಪಲ್ಲವಿ ಅವರಿಗೂ ಧನ್ಯವಾದಗಳು. ಎಷ್ಟು ಮಾಡಿದ್ರಿ? ವೆರಿ ಗುಡ್. ಗಂಗಾ ಅವರವರ ಕಾರ್ಯವನ್ನು ಅಲ್ಲೆಲ್ಲರೂ ಕೂಡ ಮೆಚ್ಚಿದ್ರು. ಈ ಎರಡು ವರದಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.